ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ರಾವಣನ ಸಂಹಾರಕ್ಕೆ ವಿಷ್ಣು ಅವತಾರ ಮಾಡಬೇಕು ಅಂತ ಬಂದಾಗ ಎಲ್ಲ ದೇವತೆಗಳು ಕಪಿಕರಡಿಗಳಾಗಿ ಹುಟ್ಟಿ ಅಂತ ಸೃಷ್ಟಿಕರ್ತ ಹೇಳ್ತಾನೆ. ನೀವು ಶಿವನಿಗೋ ವಿಷ್ಣುವಿಗೋ ಇವರಿಗೆಲ್ಲ ಯಾರ ಮಗ ಅಂದರೆ ಯಾರ ಮಗ ಅಲ್ಲ ಅವರು, ಅದಕ್ಕೆ ದೇವರು ಅಂತ ಹೆಸರು. ನಮ್ಮಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದಾರೆ, ದೇವತೆ ದೇವರು ಎಲ್ಲರನ್ನೂ ಒಂದೇ ಅಂತ. ಅದೃಶ್ಯದ್ವೈ ಲಾಘವಾತ್ ಸೂತ ಪುತ್ರ ಸರ್ವಂ ಬಾಣೇಶ್ಚಾದಯಾನೋಂತರಿಕ್ಷಂ ಅಂತ. ಅವನು ಯಾವಾಗ ಕೈ ಹಾಕದ, ಯಾವಾಗ ಅದನ್ನು ತಗೊಂಡ, ಯಾವಾಗ ಇದಕ್ಕೆ ಜೋಡಿಸಿದ, ಯಾವಾಗ ಬಿಟ್ಟ ಬಾಣನ್ನ ಅಂತಲೇ ಗೊತ್ತಾಗದೇ ಇರೋ ಥರದಲ್ಲಿ ಅದು. ಅದರ ಜೊತೆಗೆ ಸಾವಿರಾರು ರಾಕ್ಷಸರು ಕಾಣಿಸ್ಕೊಳ್ತಾರೆ ನೆಲದಲ್ಲಿ. ಭುವಿ ಆತುಧಾನ ಭುವಿ ಘೋರ ರೂಪಾಹ ಅಂತ. ಮುಂದೇನು ಅಂತ ಏನೂ ಕಾಣದೇ ಇರೋ ಥರ, ಅಂದರೆ ಯುದ್ಧ ಮುಗುದ್ದೇ ಹೋಗುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತು ಬಿಡುತ್ತೆ. ಆಗ ಇವ್ರುಗಳು ದುರ್ಯೋಧನ ಅವನ ತಮ್ಮಂದರೆಲ್ಲ ಜೋರಾಗಿ ಕೂಗ್ತಾರೆ. ಕರ್ಣನಿಗೆ ಹೇಳ್ತಾರೆ, ಶಕ್ತ್ಯಾ ರಕ್ಷೋ ಜಹಿ ಕರ್ಣಾದ್ಯತೂರ್ಣಂ ನಶ್ಯಂತ್ಯೇತೆ ಕುರವೋ ಧಾರ್ತರಾಷ್ಟ್ರಾಹ. ಕಣ್ಣಿಗೆ ಕಾಣುವಂತೆ ಮನುಷ್ಯರ ನಡುವೆ ಯುದ್ಧ, ದಯಾದಿಗಳ ಸಮರ. ಆದರೆ ನಡೀತಾ ಇರೋದು ದೇವಾಸುರ ಸಮರ ಇದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ 2 ವಿನಂತಿಗಳು. ಒಂದು, ನಮ್ಮ ಟೀಮ್ ಹೇಳ್ತಾ ಇತ್ತು, ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರೂ ಕೂಡ ಬೆಲ್ ಐಕನನ್ನು ಅಂದರೆ ಗಂಟೆ ಬಟನನ್ನು ಪ್ರೆಸ್ ಮಾಡಿರಲ್ಲ. ದಯವಿಟ್ಟು ಯಾರು ಆ ಥರ ಪ್ರೆಸ್ ಮಾಡಿರಲ್ಲ ಅವ್ರಿಗೆ ವಿನಂತಿ ಏನಂದರೆ ಅದನ್ನು ಪ್ರೆಸ್ ಮಾಡಿ. ಅದರಿಂದ ಏನಂದರೆ ನಿಮಗೆ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನಮ್ಮ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ. ಸೊ ದಟ್ ನಿಮಗೆ ನೋಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಅನಿಸುತ್ತೆ. ಈಗ ಗಂಟೆ ಬಟನ್ ಪ್ರೆಸ್ ಮಾಡಿದರೆ ಅದು ನೋಟಿಫಿಕೇಷನ್ ಬರುತ್ತೆ. ಎರಡನೇ ವಿನಂತಿ ಏನಂದರೆ, ಮೆಂಬರ್ ಕಮ್ಯುನಿಟಿನಲ್ಲಿ ಸುಮಾರು 115 ಜನ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಯಾರೆಲ್ಲ ಮೆಂಬರ್ ಆಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಮೆಂಬರ್ ಆಗಿ. ಒಂದಷ್ಟು ಎಕ್ಸ್ಕ್ಲೂಸಿವ್ ಕಾಂಟೆಂಟನ್ನು ನಿಮ್ಗೆ ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ವಾಪಸ್ಸು ಮತ್ತೆ ನಾವು ಮಹಾಭಾರತಕ್ಕೆ ಬರೋದಾದರೆ, ಸೊ ಘಟೋತ್ಕಚ ಮತ್ತು ಅಲಾಯುಧನ ಯುದ್ಧವನ್ನು ಸರ್ ಅದನ್ನು ವರ್ಣಿಸ್ತಾ ಇದ್ರು. ಸರ್, ಅವನು ಮಾಯಾ ಯುದ್ಧ ನಡೀತಾ ಇರುತ್ತೆ. ಮಾಯೆಗಳನ್ನು ಇಬ್ಬರು ಪರಸ್ಪರ ಮಾಯೆಗಳನ್ನು ಮಾಡ್ಕೋತಾ ಇರ್ತಾರೆ. ಅವನ ಮಾಯೆಯನ್ನು, ಅಲಾಯುಧನ ಮಾಯೆಯನ್ನು ಇವನು ಕೆಲವು ಸಲ ಅಸ್ತ್ರದಿಂದ ತಡಿತಾನೆ. ಅದೆಲ್ಲವೂ ನಡೀತಾ ಇರುತ್ತೆ. ಅದಾದಮೇಲೆ ಇಬ್ಬರು ಮಾಯೆ ಬಿಟ್ಟು ಆಯುಧಗಳಿಂದ ಯುದ್ಧ ಆರಂಭ ಮಾಡ್ತಾರೆ. ಅಸ್ತ್ರವೂ ಅಲ್ಲ ಮಾಯೆಯೂ ಅಲ್ಲ ಅಂತ. ಯಾವುದ್ಯಾವುದೋ ಆಯುಧಗಳನ್ನು ಎಷ್ಟೆಷ್ಟೋ ಒಬ್ಬರ ಮೇಲೊಬ್ಬರು ಎಸೀತಾರೆ. ಆಯಸ, ಪರಿಘ, ಶೂಲ, ಗದ, ಮುಸಲ ಅಂದರೆ ಒನಕೆ ಥರದ್ದು, ಮುದ್ಗರ, ಪಿನಾಕ, ಕರವಾಲ, ತೋಮರ, ಪ್ರಾಸ, ಕಂಪನ, ನಾರಾಚ, ಭಲ್ಲ ಅಂದರೆ ಒಂಥರದ ಬಾಣ, ಪರಶ್ವಧ ಅಂತ ಹೇಳ್ತಾರೆ, ಪರಶು ಗಂಡುಗೊಡಲಿ, ಅಯೋಗುಡ, ಭಿಂಡಿಪಾಲ, ಗೌಶೀರ್ಷ, ಉಲೂಖಲ, ಹೀಗೆ ಇಷ್ಟಾರು ಆಯುಧಗಳನ್ನು ಬಳಸ್ತಾರೆ. ಈ ಆಯುಧಗಳು ಇನ್ನೂ ಇವೆ, ಬಳಸ್ತಾ ಇದ್ದರು. ಮನುಷ್ಯರು ಇವುಗಳನ್ನೆಲ್ಲ ಬಳಸ್ತಾರೆ. ಇದರದ್ದೆಲ್ಲ ಅವರಿಗೂ ತರಬೇತಿ ಇರುತ್ತೆ. ಆದರೆ ಅವ್ರು ಹೆಚ್ಚಾಗಿ ಬಾಣಗಳನ್ನು ಬಳಸ್ತಾರೆ. ಬಿಟ್ಟರೆ ಖಡ್ಗ, ಅದು ಬಿಟ್ಟರೆ ಗದೆ. ಆನೆ ಮೇಲೆ ಎಲ್ಲ ಇರೋರು ಪರಿಘ ಇತ್ಯಾದಿಗಳು ಅಲ್ಪ ಸ್ವಲ್ಪ ಬಳಸ್ತಾರೆ. ಇಷ್ಟೂ ಆಯುಧಗಳನ್ನು ಬಳಸೋರು ಇವರು ರಾಕ್ಷಸರೇ. ಯಾಕೆಂದರೆ ಇವುಗಳಲ್ಲಿ ಹೆಚ್ಚು ಆಯುಧಗಳು ಎಸೆಯುವ ಆಯುಧಗಳು. ಆ ಎಸೆಯೋದು ಅಂತಂದರೆ ಅದು ಭಾಳ ಭಾರ ಇರುತ್ತೆ, ತುಂಬ ಶಕ್ತಿ ಬೇಕಾಗತ್ತೆ. ನಮ್ಮಲ್ಲಿ ಜಾವೆಲಿನ್ ಥ್ರೋ ಈ ಥರದ್ದೆಲ್ಲ ಏನೇನೋ ಇವೆಯಲ್ಲ. ಆಮೇಲೆ ಈಗ ನೋಡಿಲ್ಲ, ನಾವು ಚಿಕ್ಕವರಿದ್ದ ಶಾಲೆಗಳಲ್ಲಿ ಇರ್ತದಪ್ಪ ಗುಡ್ಡು ಎಸೆತ ಅಂತ. ಹೌದು, ಅದೇನು ಗೊತ್ತಿಲ್ಲ ಈಗ. ಆ ಥರದ್ದು ಅದನ್ನ ಎಸೆಯೋದಕ್ಕೆ ಇವ್ರುಗಳಿಗೆ ದೈಹಿಕ ಬಲ ಹೆಚ್ಚಿರೋದ್ರಿಂದ ಅಂಥವನ್ನು ಬಳಸೋದು ಹೆಚ್ಚು ಇವರು. ಮತ್ತು ಭಾಳ ಕ್ರೂರವಾಗಿ ಪೆಟ್ಟು ಮಾಡುವಂಥ ಆಯುಧಗಳು. ಹಾಗಾಗಿ ಎಲ್ಲ ಆಯುಧಗಳನ್ನು ಬಳಸ್ತಾರೆ. ಅದನ್ನು ಒಂದೊಂದಲ್ಲ, ಅದನ್ನು ಎಷ್ಟೆಷ್ಟೋ ನೂರಾರು ಒಬ್ಬರ ಮೇಲೊಬ್ಬರು ಎಸೀತಾ ಹೋಗ್ತಾರೆ. ಅದಾದಮೇಲೆ ಇದ್ದಬದ್ದ ಮರಗಳನ್ನೆಲ್ಲ ಕಿತ್ತಿ ಎಸೀತಾರೆ. ಶಮಿ, ಪೀಲೂಕ, ಶಮ್ಯಾಕ, ಇಂಗುದಿ, ಬದರಿ, ಕೋವಿದಾರ, ಪಲಾಶ, ಪ್ಲಕ್ಷ,
ಪಿಪ್ಪಲ, ಏನೇನು ಮರಗಳಿವೆಯೋ ಅಲ್ಲಿ ಸುತ್ತ, ಅದು ಕಾಡಿನ ಪ್ರದೇಶ ಅಲ್ಲ, ಅದು ಕುರುಕ್ಷೇತ್ರ ಅಂದರೆ ಸುತ್ತ ಕಾಡೇ ಇದ್ದಿದ್ದಲ್ಲ, ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಿತ್ತೆಸೀತಾರೆ. ಅದು ಮುಗಿದ ಮೇಲೆ ಪರ್ವತಗಳನ್ನೆಲ್ಲ ಕಿತ್ತೆಸೀತಾರೆ, ಪರ್ವತಗಳನ್ನೇ. ಅಂದರೆ ಅವರ ರಾಕ್ಷಸರ ಯುದ್ಧ ಯಾಕೆ ಘೋರ ಅಂದರೆ ಅದು ಅಂದರೆ ಎಲ್ಲವನ್ನೂ ನಾಶ ಮಾಡಿಬಿಡುತ್ತೆ, ನಾಶ ಮಾಡುತ್ತೆ, ಮತ್ತು ಎಲ್ಲರೂ ನಾಶ ಆಗ್ತಾರೆ, ಎಲ್ಲರೂ ನಾಶ ಆಗ್ತಾರೆ. ಇಲ್ಲಿ ಮನುಷ್ಯರ ಯುದ್ಧದಲ್ಲಿ ಏನೇ ಅಂದ್ರೂ ಪರ್ಟಿಕ್ಯುಲರಾಗಿ ಒಬ್ಬನ ಮೇಲೆ ದಾಳಿ ಮಾಡ್ತಾರೆ, ಹಿಂಗಿದ್ದೇನೋ ಒಂದು ಇರುತ್ತೆ. ಅದಕ್ಕೆ ಇವರ ಸಾಮರ್ಥ್ಯವೂ ಕಡಿಮೆ ಇದೆ, ಆ ಥರ ಸಾಮರ್ಥ್ಯ ಬೆಳೆಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಅಂತ. ಆದರೆ ಇವರು ಮಾತ್ರ ಹಾಗಲ್ಲ. ಅಂದರೆ ಈಗ ಅಲ್ಲಿ ರಾಕ್ಷಸರ ಜೊತೆಗೆ ಯುದ್ಧ ಆಯಿತು ಅಂದರೆ ಪರಿಸರ ಎಲ್ಲ ಚೊಕ್ಕ ಆಗಲೇಬೇಕು, ಇಂಥದ್ದೇ ಇಡೀ ಕಾಡು ಹೋಗಬೇಕು ಒಂದಿಷ್ಟು ಅಂಥದ್ದೇನೆ. ಅದೆಲ್ಲ ಆದಮೇಲೆ ಖಡ್ಗ ಯುದ್ಧ ಮಾಡ್ತಾರೆ. ಅಂದರೆ ಹತ್ತಿರ ಬಂದು ಖಡ್ಗ ಯುದ್ಧ ಮಾಡುವಾಗ ಎದುರು ನಿಂತು ಯುದ್ಧ ಮಾಡಬೇಕಲ್ಲ, ಹಾಗೆ ಯುದ್ಧ ಮಾಡ್ತಾ ಇಬ್ಬರು ಕೂದಲು ಹಿಡ್ಕೊಂಡು ಗುದ್ದಾಡ್ತಾರೆ. ಆಮೇಲೆ ಮಲ್ಲಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ 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 ಇಬ್ಬರ ದೇಹಗಳಲ್ಲೂ ಗಾಯ ಆಗಿರುತ್ತೆ, ಬೆವರು ರಕ್ತ ಹರಿತಾ ಇರುತ್ತೆ. ಹೀಗೆ ನಡೀತಾ ಇರುವಾಗ ಇದಕ್ಕಿದ್ದಾಗೆ ಘಟೋತ್ಕಚ ಒಮ್ಮೆ ಮೇಲೆ ನೆಗಿತಾನೆ. ಮೇಲೆ ನೆಗೆದವನು ಇವನನ್ನು ಎತ್ತುತ್ತಾನೆ. ಇವನು ಎತ್ತಿ ಜೋರಾಗಿ ನೆಲಕ್ಕೆ ಹೊಡಿತಾನೆ. ಓಕೆ. ಬಲೇನಾಕ್ಷಿಪ್ಯ ಹಿಡಿಂಬ, ಜೋರಾಗಿ ನೆಲಕ್ಕೆ ಎಸಿತಾನೆ. ಎಸೆದು ಅವನ ಕತ್ತನ್ನು ಮುರಿತಾನೆ. ಕತ್ತನ್ನು ಮುರಿದವನು ಜೋರಾಗಿ ಸಿಂಹನಾದ ಮಾಡಿ ಅದನ್ನು ಹಿಡ್ಕೊಂಡು ದುರ್ಯೋಧನನ ಕಡೆಗೆ ಎಸಿತಾನೆ ಅದನ್ನ. ಇವರ ಕಡೆಯಲ್ಲಿ ಒಂದು ಗೆಲುವಿನ ಸಂಭ್ರಮ ಮೂಡುತ್ತೆ, ಸಮರ ವಾದ್ಯಗಳೆಲ್ಲ ಮತ್ತೆ ಮೊಳಗುತ್ತವೆ. ಸೊ ಘಟೋತ್ಕಚ ಗೆಲ್ತಾನೆ ಹಾಗಾದ್ರೆ, ಇಲ್ಲಿ ಗೆಲ್ತಾನೆ. ಮತ್ತೊಬ್ಬ ರಾಕ್ಷಸ ಮುಗ್ದ, ಅಲಂಬಲ. ಇದಾದಮೇಲೆ ಅಲಾಯುಧ. ದುರ್ಯೋಧನ ಅವನು ಸತ್ತಿದ್ದನ್ನು ನೋಡಿ ಒಂದು ಸಲ ಕಂಗಾಲಾಗ್ತಾನೆ. ಅಥ ದುರ್ಯೋಧನೋ ರಾಜ ದೃಷ್ಟ್ವಾ ಹತಮಲಾಯುಧಂ ಬಭೂವ ಪರಮೋದ್ವಿಗ್ನ ಅಂತ ಬಹಳ ಕಂಗಾಲಾಗ್ತಾನೆ ಅವನು. ಅಂದರೆ ಈ ತರಹದ ಒಬ್ಬ ಮಹಾಸಾಮರ್ಥ್ಯದ ರಾಕ್ಷಸನನ್ನು ಅವನು ಅಷ್ಟು ಕ್ರೂರವಾಗಿ ಕೊಂದು ಹಾಕಿದ್ನಲ್ಲ. ಅವನಿಗೆ ಅನ್ನಿಸ್ತಂತೆ ಭೀಮನ ಪ್ರತಿಜ್ಞೆ ಈಡೇರುತ್ತೆ ಅಂತ. ತೇನ ಹ್ಯಸ್ಯ ಪ್ರತಿಜ್ಞಾತಂ ಭೀಮಸೇನ ಮಹಂ ಯುಧಿ ಹಂತೇತಿ ಸ್ವಯಮಾಗಮ್ಯ ಸ್ಮರತ ವೈರಮುತ್ತಮಂ. ನಾನು ಕೊಲ್ತೀನಿ ಅಂತ ಭೀಮ ಹೇಳಿದ ನಿಜ ಆಗತ್ತೆ ಅಂತ ಆ ಕ್ಷಣದಲ್ಲಿ ಅನ್ನಿಸ್ತಂತೆ ದುರ್ಯೋಧನನಿಗೆ. ಪ್ರತಿಜ್ಞಾಂ ಭೀಮಸೇನಸ್ಯ ಪೂರ್ಣಮೇವ ಅಭ್ಯಮನ್ಯತ ಅಂತ, ಹಾಗೇ ಆಗತ್ತೆ ಅಂತಲೇ ಅನ್ನಿಸ್ತಂತೆ. ಅಂದರೆ ಒಂದು ಆಸೆ ಹುಟ್ಟಿತ್ತು ಅಂತ ಅರ್ಥ. ಈ ಮಾತು ಯಾಕೆ ಬಂತು ಅಂದರೆ, ಇವನು ಬಂದಾಗ ಈಗ ಅವನಿಗೆ ನಮಗೆ ಗೊತ್ತು ದುರ್ಯೋಧನನಿಗೆ ಪಾಂಡವರು ಕೊಲ್ಲಕ್ಕಾಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾನೆ. ಅವನಿಗೆ ಭೀಷ್ಮನಿಗೆ ಹೇಳ್ದ, ದ್ರೋಣನಿಗೆ ಹೇಳ್ದ, ಯಾರಿಗೆ ಹೇಳಿದ್ರು ಯಾರು ಏನು ಅವರನ್ನೇನು ಕೊಲ್ತಾ ಇಲ್ವಲ್ಲ. ಈಗ ಉಳಿದವ್ರನ್ನ ಯಾರನ್ನು ಬೇಕಿದ್ರೂ ಕೊಲ್ಲಲಿ, ಅದು ಅವನಿಗೆ ವಿಷಯ ಆಗೋಲ್ಲ. ಆದರೆ ಇವ್ರ ಕಡೆಯಲ್ಲಿ ಅಂತ ಬಂದರೆ ಇವನ ತಮ್ಮಂದಿರೇ ದೊಡ್ಡ ಸಂಖ್ಯೆಯಲ್ಲಿ ಸತ್ತಿದ್ದಾರೆ. ಅವ್ರ ಕಡೆಯಲ್ಲಿ ಇರೋ 5 ಜನರಲ್ಲಿ ಒಬ್ಬ ಅಲ್ಲಾಡಿಲ್ಲ. ಮತ್ತು ಭೀಷ್ಮನ್ ಮುಗೀತು, ಅವನಿಗೇನು ನಂಬಿಕೆ ಇಲ್ಲ ದ್ರೋಣರು ಅವರಲ್ಲಿ ಯಾರನ್ನಾರು ಕೊಲ್ತಾರೆ ಅಂತ ಈಗ ಅನಿಸಿಲ್ಲ. ಇತ್ತೀಚೆಗೆ ಕರ್ಣನ ಮೇಲೂ ನಂಬಿಕೆ ಹೋಗಿದೆ. ಹಾಗಾಗಿ ಅವನಿಗೆ ಈಗ ಅವ್ರು ಯಾರಾದರೂ ಸಾಯ್ತಾರೆ ಅನ್ನೋ ಇದಿಲ್ಲ. ಈ ಥರ ಯಾರೋ ಒಬ್ಬ ರಾಕ್ಷಸ ಇದ್ದಕ್ಕಿದ್ದಾಗ ಬಂದಾಗ ಇವನೇನಾದರೂ ಭೀಮನ್ ಕೊಂದರೆ ಅಂತ ಒಂದು ಸಣ್ಣ ಆಸೆ ಹುಟ್ಟಿರುತ್ತೆ. ಅದು ಇಲ್ಲ ಅಂತ ಆಯಿತು. ಆ ಕಡೆ ಕರ್ಣ ಮತ್ತು ಸಾತ್ಯಕಿಯರಿಗೆ ಯುದ್ಧ ನಡೆಯುತ್ತೆ. ಅವನು ಪಾಂಚಾಲರ ಮೇಲೆ ದಾಳಿ ಮಾಡ್ತಾನೆ ಕರ್ಣ, ಸಾತ್ಯಕಿ ಎದುರಿಸ್ತಾನೆ. ಸಾತ್ಯಕಿ ಮತ್ತು ಕರ್ಣರ ಯುದ್ಧ ಆಗತ್ತೆ. ಇಬ್ಬರ ನಡುವೆ ಒಂದು ಘೋರ ಕದನವೇ ಆಗತ್ತೆ. ಅದು ಸರಿಸಮವಾದ ಯುದ್ಧವಾಗಿಬಿಡತ್ತೆ. ಓಕೆ. ತಯೋರ್ಹಿ ವೀರೋತ್ತಮಯೋ ನ ಕಶ್ಚಿದ್ದದರ್ಶ ತಸ್ಮಿನ್ ಸಮರೇ ವಿಶೇಷಂ. ಅವರಿಬ್ಬರು ಯುದ್ಧ ಮಾಡ್ತಾ ಇದ್ದಿದ್ದನ್ನು ನೋಡಿದಾಗ ಇಲ್ಲ ಇವನು ಸ್ಟ್ರಾಂಗ್ ಅಂತಾಗಲಿ ಅಥವಾ ಇವನು ಸಮರ್ಥ ಅಂತಾಗಲಿ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಸಮಾನತೆ ಕಾಣುವಂತೆ ಯುದ್ಧ ಆಗುತ್ತೆ. ಮತ್ತೆ ಕರ್ಣ ಘಟೋತ್ಕಚರ ಯುದ್ಧ ಆರಂಭ ಆಗುತ್ತೆ. ತಿರ್ಕೊಳ್ತಾ ಹೋಗುತ್ತಲ್ಲ ಅಲ್ಲಿ, ಮತ್ತು ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ. ಆ ಯುದ್ಧದಲ್ಲಿ ಒಂದು ಹಂತದಲ್ಲಿ ಘಟೋತ್ಕಚ ಕರ್ಣನ ಸಾರಥಿಯನ್ನು ಕೊಂದು ಮಾಯ ಆಗಿಬಿಡುತ್ತಾನೆ. ಅವನು ಇದ್ದಕ್ಕಿದ್ದಾಗ ಅಂದರೆ ಒಂದು ಸಾರಥಿಯನ್ನು ಕೊಂದಿದ್ದಾನೆ, ಅವನು ಕಾಣ್ತಾ ಇಲ್ಲ. ಅದನ್ನು ನೋಡಿ ಭಯಗೊಳ್ಳುತ್ತೆ ಸೇನೆ, ದುರ್ಯೋಧನನ ಸೇನೆ. ಅಂದರೆ ಈ ಕರ್ಣನ ಕೊಂದುಬಿಡ್ತಾನೆ ಅವನು ಅಂತ ಅವರಿಗೆ ಅನಿಸುತ್ತೆ. ಓಕೆ ಓಕೆ. ಹಾಗಾಗಿ ಅವರು ಕೂಗ್ತಾರೆ, ಅಂದರೆ ಕರ್ಣನ್ ಕೊಂದೇ ಬಿಡ್ತಾನೆ ಈಗ ಅಂತ ಸಂಪ್ರಾಕ್ರೋಶನ್ ಅಂತ ಜೋರಾಗಿ ಅರ್ಚೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಕರ್ಣ ಏನು ಭಯಭೀತ ಆಗೋಲ್ಲ. ಅವನು ಎಲ್ಲ ಕಡೆಗೂ ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾನೆ.
ಈಗ ಎಲ್ಲಿಗೆ ಅಂತ ಬಿಡೋದು, ಅವನು ಕಾಣ್ತಾ ಇಲ್ಲ, ಮಾಯ ಆಗಿದ್ದಾನೆ, ಎಲ್ಲಿಂದ ಬಂದು ಬೀಳ್ತಾನೆ ಅಂತ ಗೊತ್ತಿಲ್ಲ, ಏನು ಬರುತ್ತೆ ಅಂತಲೂ ಗೊತ್ತಿಲ್ಲ. ಈ ಮಾಯಾ ಯುದ್ಧದ ಸಮಸ್ಯೆಗಳೊಂದು ಎಷ್ಟು ಥರದ ಮಾಯ ಇದೆಯೋ ಹೇಳೋಕ್ಕಾಗಲ್ಲ. ಅವನು ಎಲ್ಲಿಂದ ಹಿಂದಿಂದ ಬರ್ಬೋದು, ಮುಂದಿಂದ ಬರ್ಬೋದು. ಹಾಗಾಗಿ ಎಲ್ಲ ದಿಕ್ಕಿಗೆ ಅವನು ಬಾಣಗಳನ್ನು ಹೊಡಿತಾನೆ. ಓಕೆ. ನ ಚಾದದಾನೋ ನಚಸಂದಧಾನೋ ನಚೇಶುಧಿ ಸ್ಪೃಶಮಾನಃಕರಾಗ್ರೈಹಿ ಅದೃಶ್ಯದ್ವೈ ಲಾಘವಾತ್ ಸೂತಪುತ್ರ ಸರ್ವಂ ಬಾಣೇಶ್ಚಾದಯಾನೋಂತರಿಕ್ಷಂ ಅಂತ. ಅವನು ಯಾವಾಗ ಕೈ ಹಾಕದ, ಯಾವಾಗ ಅದನ್ನು ತಗೊಂಡ, ಯಾವಾಗ ಇದಕ್ಕೆ ಜೋಡಿಸಿದ, ಯಾವಾಗ ಬಿಟ್ಟ ಬಾಣನ ಅಂತಲೇ ಗೊತ್ತಾಗದೇ ಇರೋ ಥರದಲ್ಲಿ ಬಾಣ ಬಿಡ್ತಾನೆ. ಎಲ್ಲಿಗೆ ಬಿಡಬೇಕು ಅಂತ ಗೊತ್ತಿಲ್ಲ, ಆಕಾಶದ ತುಂಬ ಬಾಣ ಬಿಡ್ತಾನೆ ಕರ್ಣ. ಅದೇ ಅಷ್ಟಾಗ್ತಾ ಇದ್ದ ಹಾಗೇ ಅವನ ಇದು ಶುರುವಾಗತ್ತೆ, ಮತ್ತೆ ಮಾಯೆಗಳನ್ನು ಸೃಷ್ಟಿ ಮಾಡ್ತಾನೆ ಘಟೋತ್ಕಚ. ಭಾಳ ಘೋರವಾದ ಮಾಯೆಗಳನ್ನು ಸೃಷ್ಟಿ ಮಾಡ್ತಾನೆ. ಜೋರಾಗಿ ಮಿಂಚು ಬರುತ್ತೆ, ಗುಡುಗು ಬರುತ್ತೆ, ಉಲ್ಕೆಗಳು ಬಂದು ಬೀಳ್ತವೆ, ಸಾವಿರಾರು ದುಂದುಬಿಗಳು ಮೊಳಗುತ್ತವೆ, ಕಿವಿಗಡ ಚಿಕ್ಕುವ ಅಂತ ಹೇಳ್ತೀವಲ್ಲ ಆ ಥರದಲ್ಲಿ. ಎಲ್ಲ ಕಡೆಯಿಂದ ಬಾಣಗಳು ಬರೋದಕ್ಕೆ ಆರಂಭ ಆಗುತ್ತೆ. ಪ್ರಾಸ, ಮುಸಲ, ಪರಶ್ವಧ, ಖಡ್ಗ, ಪಟ್ಟಿಷ, ತೋಮರ, ಮಯೂಖಿ, ಪರಿಘ, ಏನೇನೋ ಇವುಗಳು ಬಂದು ಬೀಳುತ್ತವೆ. ಓಕೆ. ದೊಡ್ಡ ದೊಡ್ಡ ಬಂಡೆಗಳು ಬಂದು ಬೀಳುತ್ತವೆ. ಕರ್ಣನಿಗೂ ಬಾಣಗಳಿಂದ ಅವುಗಳನ್ನೆಲ್ಲವನ್ನು ತುಂಡು ಮಾಡೋಕ್ಕಾಗಲ್ಲ, ನಾಶ ಮಾಡೋಕ್ಕಾಗದೇ ಇರೋ ಥರ ಆಗಿಬಿಡತ್ತೆ. ಜೋರಾಗಿ ಆ ಕಡೆಯಲ್ಲಿ ಅವರು ಕೂಗೋದಕ್ಕೆ ಆರಂಭ ಮಾಡ್ತಾರೆ ಸೈನ್ಯದವರು. ಅಂದರೆ ಇಲ್ಲಿಯವರೆಗೆ ಇಂಥದ್ದೊಂದು ಮಾಯೆ ಸೃಷ್ಟಿಯಾಗಿರಲ್ಲ. ಈಗ ಮಾಯೆ ತುಂಬ ಸಲ ಇದ್ರಲ್ಲಿ ಬಂದಿದೆ. 18 ದಿನದಲ್ಲಿ ಸಾಕಷ್ಟು ಸಲ ಮಾಯೆಯ ಇದಾಗಿದೆಯಲ್ಲ. ಈ ಶಕುನಿವರೆಗೂ ಮಾಯೆ ಯುದ್ಧ ಮಾಡಿದ್ದಾರೆ. ಆದರೆ ಇದು ಮಾತ್ರ ಅತ್ಯಂತ ಘೋರವಾದ ಮಾಯೆ ಆಗಿಬಿಡುತ್ತೆ. ದೌರ್ಯೋಧನಂ ತದ್ಬಲ ಮಾರ್ತರೂಪಂ ಆವರ್ತಮಾನಂ ದದೃಶೆ ಭ್ರಮಂತಂ. ಏನು ಮಾಡಬೇಕು ಅಂತಲೇ ಗೊತ್ತಾಗೋಲ್ಲ ಯೋಧರಿಗೆ. ಆ ಕಡೆ ಓಡ್ತಾರೆ, ಈ ಕಡೆ ಓಡ್ತಾರೆ, ಕೂಗುತ್ತಾರೆ, ಹಾಹಾಕಾರ ಎಲ್ಲ ಕಡೆಗೂ. ಆದರೆ ಪಲಾಯನ ಮಾಡಲಿಲ್ವಂತೆ ಅವರು. ಅಷ್ಟಾದರೂ ಅದನ್ನು ತಪ್ಪಿಸ್ಕೊಳ್ತಾ ಅವ್ರೇನು ಮಾಡಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ರಂತೆ. ತೇ ತ್ವಾರ್ಯಭಾವಾತ್ ಪುರುಷ ಪ್ರವೀರ ಅಂತ. ಆರ್ಯಭಾವದ ಕಾರಣದಿಂದಾಗಿ ಅವ್ರು ಯಾರೂ ಪಲಾಯನ ಮಾಡಲಿಲ್ಲ ಅಂತ. ಅಂದರೆ ಆರ್ಯಭಾವ ಇತ್ತು ಅವರಲ್ಲಿ. ಆರ್ಯಭಾವ ಅಂದರೆ ಒಂದು ಯುದ್ಧದ ನಿಯಮಗಳನ್ನು ಅನುಸರಿಸೋದು, ಸಜ್ಜನಿಕೆ, ನಿಯಮಬದ್ಧವಾಗಿ ಬದುಕೋದು ಅನ್ನೋದನ್ನು ಆರ್ಯಭಾವ ಅಂತ ಕರೀತಾರೆ. ಆರ್ಯ ದ್ರಾವಿಡ ಅಂತ ಹೇಳ್ತಾರಲ್ಲ, ಹಾಗಲ್ಲ. ಆರ್ಯ ಅನ್ನೋದಕ್ಕೆ ಆ ಥರದ್ದೇ ಅರ್ಥ ಇರೋದು ಸಂಪೂರ್ಣವಾಗಿ. ದುರ್ಯೋಧನಾದಿಗಳಿಗೂ ಭಯ ಆಗಿಬಿಡತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ. ಇದರ ಜೊತೆಗೆ ಈ ಮಾಂಸ ತಿನ್ನುವ ಕ್ರೂರ ಪ್ರಾಣಿಗಳಿರ್ತಾವಲ್ಲ, ಅವುಗಳ ಕೂಗು ಕೇಳೋದಕ್ಕೆ ಆರಂಭ ಆಗಿಬಿಡತ್ತೆ. ಒಂದು ತರಹದಲ್ಲಿ ಇಡೀ ಸೈನ್ಯ ಎಚ್ಚರ ತಪ್ಪುತ್ತೇನೋ ಅನ್ನೋ ಥರಕ್ಕೆ ಹೊರಟೋಗ್ಬಿಡತ್ತೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಸಾವುಗಳಾಗಿಬಿಡತ್ತೆ. ಅದು ಸಾವುಗಳು ಅಂದರೆ ಕರಾಳವಾದ ಸಾವುಗಳು. ಅಂದರೆ ಎಲ್ಲೆಲ್ಲಿಂದ ಬಂದು ಹೆಂಗೆಂಗೋ ಬೀಳತ್ತಲ್ಲ. ಯಾರದೋ ಕರಳು ಕಿತ್ತು ಹರಿದಿದೆ, ಇನ್ಯಾರದೋ ತಲೆ ಚೂರು ಚೂರಾಗಿಬಿಟ್ಟಿದೆ, ಆನೆಗಳು, ಕುದುರೆಗಳು, ರಥಗಳು ಎಲ್ಲ ಚೂರು ಚೂರಾಗಿ ಹರಡಿ ಬಿಡುತ್ತವೆ ಆ ಥರ. ಅಂದರೆ ಇಷ್ಟು ತರಹದ ಇದು ಬಂದು ಬೀಳ್ತಾ ಇರೋದು. ಬೇರೆ ಬೇರೆ ತರಹದ ಆಯುಧಗಳು ಮತ್ತು ಕಲ್ಲು ಮರ ಏನು ಬೀಳತ್ತೆ ಅಂತ ಗೊತ್ತಿಲ್ಲ, ಎಲ್ಲಿಗೆ ಬೀಳತ್ತೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಾಗಿ ಬೀಳತ್ತಲ್ಲ. ಹಾಗಾಗಿ ಭಾರಿ ಪ್ರಮಾಣದಲ್ಲಿ ಸಾವು ಆಗುತ್ತೆ. ಅದು ತುಂಬ ಕ್ರೂರವಾದ ಸಾವುಗಳಾಗತ್ತೆ. ಅದರ ಜೊತೆಗೆ ಸಾವಿರಾರು ರಾಕ್ಷಸರು ಕಾಣಿಸ್ಕೊಳ್ತಾರೆ ನೆಲದಲ್ಲಿ. ಭುವಿ ಆತುಧಾನ ಭುವಿ ಘೋರ ರೂಪಾಹ ಅಂತ ಅವರು ಬೇರೆ ಯುದ್ಧ ಆರಂಭ ಮಾಡ್ತಾರೆ. ಇಲ್ಲಿಯವರೆಗೆ ಅಲ್ಲೇ ನಿಂತು ಯುದ್ಧ ಮಾಡ್ತಾ ಇದ್ದವರಿಗೆ ಯುದ್ಧ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಇದು ಘಟೋತ್ಕಚ ಅಲ್ಲ, ಇದು ದೇವತೆಗಳು ಯುದ್ಧ ಮಾಡ್ತಾ ಇದ್ದಾರೆ. ಇಂದ್ರ ಸಹಿತವಾದ ದೇವತೆಗಳು ಬಂದು ಯುದ್ಧ ಮಾಡ್ತಾ ಇದ್ದಾರೆ ಪಾಂಡವರಿಗೆ ಸಹಾಯ ಮಾಡೋದಕ್ಕೆ ಅಂತ. ಪಲಾಯನ ಮಾಡಿ ಓಡೋಣ ಅಂತ ಕೂಗೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಸೈನ್ಯಗಳು ಅದರದ್ದೊಂದು ವಿಭಾಗಗಳಿರುತ್ತಲ್ಲ, ಒಂದೊಂದು ಗುಂಪು, ಅವೆಲ್ಲ ಛಿದ್ರ ಆಗಿಬಿಡುತ್ತೆ. ಯಾರು ಎಲ್ಲಿದ್ದಾರೆ ಏನು ಅಂದರೆ ಸೈನ್ಯಗಳಿಗೆ ಒಂದು ಕ್ರಮ ಇದೆಯಲ್ಲ, ಅದೊಂದು ಟೀಮ್ ಇರುತ್ತೆ, ಅದಕ್ಕೊಂದು ಲೀಡರ್ ಇರ್ತಾರೆ, ಆ ಥರ. ಇದೆಲ್ಲ ಯಾರೂ ಎಲ್ಲೂ ಇಲ್ಲ. ಆ ಥರ ಛಿದ್ರವಾಗಿ ಬಿಡುತ್ತೆ ಪೂರ್ಣ. ಗಟ್ಟಿ ನಿಂತು ಯುದ್ಧ ಮಾಡ್ತಾ ಇರೋನು ಕರ್ಣ ಒಬ್ಬನೇ ಕಾಣಿಸ್ಕೊಳ್ತಾನೆ. ಈ ಮುಂದೇನು ಅಂತ ಏನೂ ಕಾಣದೇ ಇರೋ ಥರ, ಅಂದರೆ ಯುದ್ಧ ಮುಗಿದ್ದೇ ಹೋಗುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತು ಬಿಡುತ್ತೆ. ಕರ್ಣನನ್ನು ಬಿಟ್ಟು ಇನ್ಯಾರಿಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಲ್ಲತ್ತೆ. ಆಗ ಇವ್ರುಗಳು ದುರ್ಯೋಧನ ಅವನ ತಮ್ಮಂದರಲ್ಲ ಜೋರಾಗಿ ಕೂಗ್ತಾರೆ. ಕರ್ಣನಿಗೆ ಹೇಳ್ತಾರೆ,
ಶಕ್ತ್ಯಾರಕ್ಷೋ ಜಹಿ ಕರ್ಣಾದ್ಯತೂರ್ಣಂ ನಶ್ಯಂತ್ಯೇತೆ ಕುರವೋ ಧಾರ್ತರಾಷ್ಟ್ರಾ. ನಿನ್ನ ಹತ್ರ ಇರೋ ಶಕ್ತಿಯಾಯುಧ ನೀನೀಗ ಬಳಸು, ಅದನ್ನು ಬಳಸಲೇಬೇಕು ನೀನು, ಇಲ್ಲದೇ ಇದ್ದರೆ ನಮ್ಮೆಲ್ಲರ ಸಂಹಾರ ಈಗಲೇ ಆಗತ್ತೆ ಅಂತ. ಓಕೆ, ಬದುಕಿಕೊಂಡ್ರೆ ಸಾಕು, ಭೀಮ ಅರ್ಜುನರಿಂದ ಹೇಗೋ ಬಚಾವಾಗ್ಬೋದು. ಅಂದರೆ ಈಗ ಜೀವ ಒಂದಾದರೆ ಬೀಸೋದೊಣ್ಣೆ ತಪ್ಪಿದರೆ 1000 ವರ್ಷ ಆಯುಷ್ಯ ಅಂತ. ಭೀಮ ಅರ್ಜುನ ಅಲ್ಲ, ನಾಳೆ ಏನು ಮಾಡ್ತಾರೋ ನಾಳೆ ನೋಡ್ಕೊಳ್ಳೋಣ, ಶಕ್ತಿ ಆಯುಧವನ್ನು ಬಳಸು ಅಂತ. ಶಕ್ತಿ ಆಯುಧ ಏನು ಅಂತ ಅಂದರೆ ಅದು ಇಂದ್ರ ಕೊಟ್ಟ ಶಕ್ತಿ ಆಯುಧ ಕರ್ಣನಿಗೆ. ಅದು ಯಾಕೆ ಬಂದಿರುತ್ತೆ ಅಂತ ಅಂದರೆ ಆ ಕಥೆ ನಾವು ಹೇಳುವಲ್ಲೆಲ್ಲೂ ಬಂದಿಲ್ಲ. ಅದು ಈ ಯುದ್ಧಕ್ಕಿಂತ ಮೊದಲು ಇಂದ್ರ ಇವನ ಕವಚಕುಂಡಲಗಳನ್ನು ತಗೊಂಡು ಹೋಗೋದಕ್ಕೆ ಅಂತ ಹೊರಡ್ತಾನೆ. ಓಕೆ, ಅವನ ವೇಷ ಮರೆಸ್ಕೊಂಡು ಬ್ರಾಹ್ಮಣ ವೇಷಧಾರಿಯಾಗಿ ದಾನ ಕೇಳೋಕೆ ಬರ್ತಾನೆ. ಅದನ್ನ ಆಗ ಕರ್ಣನಿಗೆ ಸೂರ್ಯ ಹೇಳ್ತಾನೆ, ನೋಡು ಹೀಗೆ ಇಂದ್ರ ಬರ್ತಾನೆ, ಅದು ಇಂದ್ರ ನೀನು ಅದನ್ನು ಕೊಡಬೇಡ ಅನ್ನೋ ಥರ ಹೇಳಿರ್ತಾನೆ ಕವಚಕುಂಡಲಗಳು. ಆದರೆ ಕರ್ಣ ಅದನ್ನು ಒಪ್ಪೋದಿಲ್ಲ, ಕೊಡ್ತಾನೆ ಕರ್ಣ. ಅವನು ದಾನ ಅನ್ನೋದು ಅವನ ಇದಲ್ಲ. ಆದರೆ ಕೊಡುವಾಗ ಅವನು ಹೇಳ್ತಾನೆ, ನನಗೆ ಪ್ರತಿಯಾಗಿ ಏನಾದರೂ ಬೇಕು ಅಂತ. ಕರ್ಣ ಹೇಳ್ತಾನೆ ಪ್ರತಿಯಾಗಿ ಬೇಕು ನನಗೆ ಅಂತ, ಅರ್ಜುನನನ್ನು ಸಂಹರಿಸುವಂಥದ್ದು ಬೇಕು ಅಂತ. ಆಗ ಇಂದ್ರ ಅವನಿಗೆ ಶಕ್ತಿಯಾಯುಧ ಕೊಡ್ತಾನೆ. ಒಂದು ಸಲ ಪ್ರಯೋಗ ಮಾಡ್ಬೋದು ಅದನ್ನು. ಯಾರ ಮೇಲೆ ಪ್ರಯೋಗ ಮಾಡ್ತಾರೋ ಅವನ ಸಾವು ನಿಶ್ಚಿತ. ಇವನು ಯಾರನ್ನ ಮೇಲೆ ಸಂಕಲ್ಪ ಮಾಡಿ ಪ್ರಯೋಗ ಮಾಡ್ತಾನೋ ಅವನ ಸಾವು ನಿಶ್ಚಿತ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ದಾನ ಕೇಳೋದಕ್ಕೆ ಅವನು ಬರ್ತಾನೆ ಅನ್ನೋದು ಇವನಿಗೆ ಮೊದಲೇ ಗೊತ್ತಿದೆ. ದಾನ ಕೊಡಬೇಡ ಅಂದಲೂ ತಂದೆ ಹೇಳಿದ್ದಾನೆ. ಇವನು ಕವಚಕುಂಡಲಗಳನ್ನು ಕೊಡೋಕ್ಕೆ ಸಿದ್ಧನಾಗ್ತಾನೆ ಕರ್ಣ. ಜಾಣ್ಮೆ ಏನು ಅಂತ ಅಂದರೆ ಅದಕ್ಕೆ ಪ್ರತಿಯಾಗಿ ಒಂದು ಶಕ್ತಿ ಆಯುಧ ತಗೋತಾನೆ ಇವನು. ಮೊದಲು ಇವನಲ್ಲಿ ಇದ್ದಿದ್ದೇನು, ಇವನು ಸಾಯದಂತೆ ರಕ್ಷಿಸುವ ಸಾಧನ. ಈಗ ಇವನು ಪಡೆದುಕೊಂಡಿದ್ದೇನು, ಶತ್ರುವನ್ನು ಸಾಯಿಸುವ ಇದನ್ನು. ಅರ್ಜುನನ ಮೇಲೊಂದಿರತ್ತಲ್ಲ ಅವನಿಗೆ, ಶತ್ರುವನ್ನು ಸಾಯಿಸುವ ಸಾಧನವನ್ನು ತಗೋತಾನೆ. ಅಂದರೆ ನನ್ನನ್ನು ನಾನು ರಕ್ಷಿಸಿಕೊಳ್ಳಬಲ್ಲ, ಅದಕ್ಕೆ ಬೇರೆ ದಾರಿಗಳಿವೆ, ಅದೇ ಬೇಕು ಅಂತಿಲ್ಲ. ಈಗೇನು ಕರ್ಣ ಕವಚಕುಂಡಲ ಇಲ್ಲದೆ ಇದ್ದವ್ರನ್ನೆಲ್ಲ ಸಾಯಿಸ್ಬಿಡೋಕ್ಕಾಗತ್ತೆ ಅಂತೇನಿಲ್ವಲ್ಲ ಯುದ್ಧದಲ್ಲಿ. ಆದರೆ ಅರ್ಜುನನ ಸಾಯಿಸೋದಕ್ಕೆ ಏನೋ ಒಂದು ಬೇಕಿತ್ತು ಅವನಿಗೆ, ಅದನ್ನು ಪಡ್ಕೊಂಡಿರ್ತಾನೆ ಅವನು. ಆ ಶಕ್ತಿ ಆಯುಧ ಅವನಲ್ಲಿ ಇದೆ, ಅದನ್ನು ಅರ್ಜುನನ ಮೇಲೆ ಪ್ರಯೋಗಿಸಬೇಕು ಅಂತ ಅವನು ಕಾಯ್ತಾ ಇದ್ದಾನೆ. ಈಗ ಅವ್ರು ಹೇಳ್ತಾರೆ ಅದನ್ನು ನೀನು ಈಗ ಬಳಸಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಭೀಮ ಅರ್ಜುನ ನಾಳೆ ಏನೋ ಮಾಡ್ತಾರೆ ಅವರಿಂದ, ಅದಕ್ಕೆ ಬೇರೆ ದಾರಿ ನಾಳೆ ಹುಡ್ಕೋಣ, ಇವತ್ತಿಗೆ ಇದು ಮುಗಿಬೇಕು ಅಂತ. ಇಂದ್ರ ದಾನ ಕೇಳಕ್ಕೆ ಬರ್ತಾನೆ ಬ್ರಾಹ್ಮಣನ ವೇಷ ಧರಿಸಿ. ಆತನ ಉದ್ದೇಶ ಏನಾಗಿರುತ್ತೆ, ಅರ್ಜುನ ರಕ್ಷಣೆ ಮಾಡ್ಬೇಕಂತನ. ಅದೇ ಈಗ ಪ್ರಚಲಿತದಲ್ಲಿರುವಂಥ ಒಂದು ಕತೆ, ಕರ್ಣ ಸಂಹಾರ ಮಾಡಬೇಕು ಅಂತ. ಕರ್ಣನ ಸಂಹಾರ ಆಗಲಿ ಅಂತ. ಓಕೆ, ಕರ್ಣ ಸಂಹಾರ ಆಗಬೇಕು ಅಂತ. ಅರ್ಜುನ ರಕ್ಷಣೆ ಅಂತ ಅಲ್ಲ ವಿಷಯ. ಅಲ್ಲಿ ದೇವತೆಗಳಿಗಿರೋದು ಏನಂದರೆ, ಈಗ ದುರ್ಯೋಧನನ ಪಕ್ಷದಲ್ಲಿದ್ದವರು ಸಂಹಾರ ಆಗಲೇಬೇಕಲ್ಲ. ಯಾಕೆಂದರೆ ನಾವು ಹಿಂದೆ ನೋಡಿದ್ವಲ್ಲ ಅದನ್ನ, ರಾಕ್ಷಸರೆಲ್ಲ ಮನುಷ್ಯರಾಗಿ ಹುಟ್ಟಿದ್ರು ಅಂತಲೇ ಅಲ್ವಾ ಇದರ ಕಥೆ ಇರೋದು. ರಾಕ್ಷಸರೆಲ್ಲ ಮನುಷ್ಯರಾಗಿ ಹುಟ್ಟಿದಾಗ ಅವರನ್ನು ಕೊಲ್ಲೋದಕ್ಕೆ ಅಂತ ದೇವತೆಗಳು ಮನುಷ್ಯರಾಗಿ ಹುಟ್ಟಿದ್ದಾರೆ. ಇಂದ್ರನೂ ಹುಟ್ಟಿದ್ದಾನೆ, ಇಂದ್ರನೇ ಅರ್ಜುನಾಗಿ ಹುಟ್ಟಿದ್ದಾನೆ, ಎಲ್ಲ ದೇವತೆಗಳು ಹುಟ್ಟಿದ್ದಾರೆ. ಇದು ಕಣ್ಣಿಗೆ ಕಾಣುವಂತೆ ಮನುಷ್ಯರ ನಡುವೆ ಯುದ್ಧ, ದಯಾದಿಗಳ ಸಮರ. ಆದರೆ ನಡೀತಾ ಇರೋದು ದೇವಾಸುರ ಸಮರ. ಇದು ಅಂದರೆ ಮನುಷ್ಯ ರೂಪದಲ್ಲಿರುವ ರಾಕ್ಷಸರಿಗೂ ಮನುಷ್ಯ ರೂಪದಲ್ಲಿರುವ ದೇವತೆಗಳಿಗೂ ಇಲ್ಲಿ ಯುದ್ಧ ನಡೀತಾ ಇದೆ. ಅದರ ನೇತೃತ್ವ ಯಾರಿದ್ದು ಅಂತ ಅಂದರೆ ಅದು ಇಂದ್ರನದ್ದೇ, ಹೊಣೆಗಾರಿಕೆ ಇಂದ್ರನದ್ದೇ, ನೇತೃತ್ವ ಕೃಷ್ಣನದ್ದು, ಹೊಣೆಗಾರಿಕೆ ಇಂದ್ರನದ್ದು. ಯಾಕೆ ಅಂದರೆ ಅವನು ಸುರಪತಿ. ಹಾಗಾಗಿ ಯುದ್ಧದ ತಂತ್ರಗಳು ಅಂತ ಬರುತ್ತಲ್ಲ, ಆ ತಂತ್ರಗಳೆಲ್ಲ ಅವೆಲ್ಲ ಬಂದಿದೆ. ಈಗ ಅವರು ತಾವು ರಾಕ್ಷಸರಾಗಿಯೇ ಹುಟ್ಟಿದರೆ ನೇರ ನಾವು ಗೊತ್ತಾಗುತ್ತೆ ನಮ್ಮನ್ನು ಕೊಲ್ತಾರೆ ಅಂತ ಅವರು ಮನುಷ್ಯರಾಗಿ ಹುಟ್ಟಿದ್ದಾರೆ. ರಾಕ್ಷಸರು ರೂಪ ಮರೆಸ್ಕೊಂಡಿದ್ದಾರೆ. ಅವರನ್ನು ಸೋಲಿಸೋದಕ್ಕೆ ಇವರು ರೂಪ ಮರೆಸ್ಕೊಂಬಂದಿದ್ದಾರೆ. ಇಲ್ಲಿ ಯುದ್ಧದ ಹಲವು ತಂತ್ರಗಳು ಹಲವು ಕಾಲದಿಂದ ಆಗ್ತಾ ಇದೆ ಯುದ್ಧ ತಂತ್ರ. ನಾವಿವಾಗ ಇಲ್ಲಿ ಈ 18 ದಿನದ ಯುದ್ಧ ಆರಂಭ ಆಗುವಾಗ ಯುದ್ಧ ಸಿದ್ಧತೆಯ ಹಂತದಿಂದ ಯುದ್ಧ ತಂತ್ರಗಳನ್ನು ಗಮನಿಸಿದ್ವಿ. ಇವರು ಯಾರ್ಯಾರನ್ನೋ ಕರೆಯೋದು, ಅವ್ರು ಯಾರ್ಯಾರನ್ನೋ ಕರೆಯೋದು. ಈಗ ಶಲ್ಯನಂತವನನ್ನು ದುರ್ಯೋಧನ ಬೇರೆ ಏನೋ ವಿಷಯ ಹೇಳಿ ತನ್ನ ಪಕ್ಷಕ್ಕೆ ಮಾಡ್ಕೊಳ್ಳೋದು. ಯುಧಿಷ್ಠಿರ ನಿಂತು ಯಾರು ಬೇಕಾದ್ರೂ ನನ್ನ ಪಕ್ಷಕ್ಕೆ ಬನ್ನಿ ಅಂತ ಕರೆದು ಯೂತ್ಸನ್ನು ಸೇರಿಸ್ಕೊಳ್ಳೋದು.
ಯುಧಿಷ್ಠಿರ ಹೋಗಿ ಭೀಷ್ಮ ದ್ರೋಣ ಇವರಲ್ಲಿ ನಿಮ್ಮ ಸಾವಿನ ರಹಸ್ಯ ಏನು ಹೇಳಿ ಅಂತ ಕೇಳ್ಕೊಳ್ಳೋದು, ಇಂತಹ ತಂತ್ರಗಳನ್ನು ಇವರು ಯಾವಾಗ ಆರಂಭ ಮಾಡಿದ್ರು ಅಂತ ಅಂದರೆ ಯುದ್ಧಕ್ಕಿಂತ ಮೊದಲಿಂದ ಆರಂಭ ಮಾಡಿದರು. ಯುದ್ಧ ನಡೆಯುವಾಗಲೂ ಇದು ನಡೀತಾ ಇದೆ. ಆದರೆ ದೇವತೆಗಳು ಮತ್ತು ರಾಕ್ಷಸರ ಯುದ್ಧ ಆಗಿರೋದ್ರಿಂದ ಹಿಂದ್ಗಡೆಯಿಂದ ಇದು ಅವರು ಈ ಯುದ್ಧ ತಂತ್ರಗಳನ್ನು ಮೊದಲೇ ಆರಂಭ ಮಾಡಿದರು. ಮೊದಲೇ ಹೇಗೆ ಅಂದರೆ ಯಾರ್ಯಾರೋ ಯಾವುದ್ಯಾವುದೋ ವರ ತಗೊಂಡು ಕೂತಿದ್ರು. ಅದನ್ನು ಹೆಂಗೆ ಹೊಡಿಬೇಕು ಅಂತ ವಿರೋಧಿ ಪಕ್ಷಗಳು ಅದಕ್ಕೊಂದು ಪ್ರತ್ಯಸ್ತ್ರಗಳನ್ನು ಬೇರೆ ಇನ್ನೇನೋ ಒಂದು ಅಂಶಗಳನ್ನು ಅವರು ಇಟ್ಕೊಂಡು ಕೂತಿದ್ರು. ಹಾಗಾಗಿ ಇದು ಇಂದ್ರನ ಯುದ್ಧ ತಂತ್ರ. ಇದು ಏನಾಗಿದೆ ಇಲ್ಲಿ ಅಂತ ಕೇಳಿದರೆ, ಕರ್ಣ ಸೂರ್ಯನ ಅಂಶ ಆಗಿ ಬಂದವನು, ಆದರೆ ಅವನು ಆ ಕಡೆ ನಿಂತ್ಕೊಂಡಿದ್ದಾನೆ. ಈ ಕಡೆ ನಿಂತ್ಕೋಬೇಕು, ಹೌದಲ್ವಾ? ರಾಕ್ಷಸರನ್ನು ಕೊಲ್ಲೋದಕ್ಕೆ ಈ ಕಡೆ ನಿಂತ್ಕೋಬೇಕು, ಆ ಕಡೆ ನಿಂತ್ಕೊಂಡಿದ್ದಾನೆ. ಭೀಷ್ಮ ದ್ಯೂವಿನ ಅಂಶ, ಶಾಪಗ್ರಸ್ತನಾದರು, ಅವನು ಈ ಕಡೆ ನಿಂತ್ಕೊಂಡಿಲ್ಲ, ಆ ಕಡೆ ನಿಂತ್ಕೊಂಡಿದ್ದಾನೆ. ದ್ರೋಣರು ಬೃಹಸ್ಪತಿಯ ಅಂಶ, ಅವರು ಆ ಕಡೆ ನಿಂತ್ಕೊಂಡಿದ್ದಾರೆ. ಹೀಗೆ ಈ ದೇವತೆಗಳಾಗಿ ಬಂದವರು ಒಂದಿಷ್ಟು ಜನ ಆ ಕಡೆ ಇದ್ದಾರೆ, ದೇವತೆಗಳಾಗಿ ಬಂದವರು. ಹಾಗಿರುವಾಗ ಅವರನ್ನು ಆ ಕಡೆ ಹೋದವ್ರನ್ನ ಸಂಹಾರ ಮಾಡೋದು ಹೇಗೆ ಅನ್ನೋ ಯೋಚನೆ ಇವರಿಗೆ ಇದ್ದೇ ಇರುತ್ತೆ. ಇದು ಯಾವಾಗಲೂ ಹಾಗೆ, ರಾಮಾಯಣದಲ್ಲೂ ಹಾಗೆ ನಡೆದಿದ್ದು. ಈಗ ರಾವಣನ ಸಂಹಾರಕ್ಕೆ ವಿಷ್ಣು ಅವತಾರ ಮಾಡಬೇಕು ಅಂತ ಬಂದಾಗ ಎಲ್ಲ ದೇವತೆಗಳು ಕಪಿಕರಡಿಗಳಾಗಿ ಹುಟ್ಟಿ ಅಂತ ಸೃಷ್ಟಿಕರ್ತ ಹೇಳ್ತಾನೆ. ಹಾಗಾಗಿ ಅವರೆಲ್ಲ ದೇವತೆಗಳು ಕಪಿಕರಡಿಗಳಾಗಿ ಹುಟ್ಟಿ ಬರ್ತಾರೆ ಅಂತ ಇರೋದು. ಹಾಗೆ ಹುಟ್ಟಿ ಬಂದಾಗ ಇಂದ್ರ ವಾಲಿಯಾಗಿ ಹುಟ್ಟಿ ಬರ್ತಾನೆ, ಸೂರ್ಯ ಸುಗ್ರೀವನಾಗಿ ಹುಟ್ಟಿ ಬರ್ತಾನೆ. ಆದರೆ ವಾಲಿಯಾಗಿ ಹುಟ್ಟಿ ಬಂದ ಇಂದ್ರ ರಾವಣನ ಗೆಳೆಯ ಆಗಿಬಿಡ್ತಾನೆ, ಅವನು ಈಚೆ ಕಡೆ ನಿಂತ್ಕೊಳ್ಳೋದಿಲ್ಲ. ಅಲ್ಲಿ ಇಂದ್ರನ ಮಗ ಮತ್ತು ಸೂರ್ಯನ ಮಗ ಇಬ್ಬರಲ್ಲಿ, ಅಲ್ಲಿ ಸೂರ್ಯನ ಮಗ ಈ ಕಡೆ ನಿಲ್ತಾನೆ, ಇಂದ್ರನ ಮಗ ಆ ಕಡೆ ಹೋಗ್ಬಿಡ್ತಾನೆ. ಇಲ್ಲಿ ಬಂದಾಗ ಅದು ಮತ್ತೆ ಉಲ್ಟಾ ಆಗತ್ತೆ. ಇಲ್ಲಿ ಬಂದಾಗ ಸೂರ್ಯನ ಮಗ ಆಚೆ ಹೋಗಿರ್ತಾನೆ, ಇಂದ್ರನ ಮಗ ಈಚೆ ಇರ್ತಾನೆ, ಅಥವಾ ಈ ಅಂಶದಿಂದ ಬಂದ ಇಂದ್ರ ಸೂರ್ಯರು ಅಂತ. ಹಾಗಾಗಿ ಇಲ್ಲೇನೆಂದರೆ ಈ ತಂತ್ರಗಳನ್ನು ಅವರು ಮೊದಲಿಂದ ಮಾಡ್ಕೊಳ್ತಾ ಇದ್ದರು. ಆ ತಂತ್ರದಲ್ಲೊಂದೇನು ಅಂದರೆ ಇವನನ್ನು ಸಂಹಾರ ಮಾಡೋಕ್ಕಾಗದೇ ಇರುವಂತೆ ಆಗಿದ್ಯಾವುದು ಅಂತಂದರೆ ಕವಚಕುಂಡಲಗಳು ಅಂತ ಅನ್ನೋದು. ಸೂರ್ಯ ತನ್ನ ಮಗನನ್ನು ಸೃಷ್ಟಿ ಮಾಡುವಾಗ ಅದನ್ನು ಕೊಟ್ಟು ಕಳಿಸಿಬಿಟ್ಟಿದ್ದಾನೆ. ಹಾಗಾಗಿ ಅದನ್ನು ಇಂದ್ರ ತೆಗಿಬೇಕು. ಆದರೆ ಸೂರ್ಯನಿಗೂ ರಾಕ್ಷಸ ಸಂಹಾರ ಬೇಕಾದ್ರೂ ತನ್ನ ಅಂಶ ಅಥವಾ ತನ್ನ ಮಗ ಅನ್ನೋದೊಂದು ಇದ್ದೇ ಇರುತ್ತೆ. ಅವನು ಇನ್ನನ್ನು ರಕ್ಷಿಸೋದಕ್ಕೆ ಹೊರಟಿರ್ತಾನೆ. ಹಾಗಾಗಿ ಅವನು ಸೂಚನೆ ಕೊಡ್ತಾನೆ, ಅವನು ಬರ್ತಾನೆ ಕೊಡಬೇಡ ಅಂತ. ಆದರೆ ಕರ್ಣ ಅಲ್ಲಿ ಅದಕ್ಕೆ ಸಿದ್ಧನಿಲ್ಲ. ಕರ್ಣನಿಗೆ ಏನಂದರೆ ದಾನ ಅನ್ನುವ ವಿಷಯದಲ್ಲಿ ಕೊಡಬಾರದ್ದು ಅಂತ ಯಾವುದೂ ಇಲ್ಲ ಅಂತ, ಯಾರು ಏನು ಕೇಳಿದರೂ ಕೊಡ್ತೀನಿ ಅಂತ ಅನ್ನೋದೇ ಅವನದ್ದು. ಹಾಗಾಗಿ ಅವನು ಕೊಡೋದಕ್ಕೆ ಹೊರಡ್ತಾನೆ. ಆದರೆ ಇಲ್ಲಿ ದಾನ ಕೊಡುವಾಗ ಅವನು ಅದನ್ನು ಬರೀ ದಾನವಾಗಿ ಕೊಡೋದಿಲ್ಲ, ಅದಕ್ಕೆ ಪ್ರತಿಯಾಗಿ ಬೇಕು ಅಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅದನ್ನು ದಾನ ಅಂತಲ್ಲ, ಅಲ್ಲಿ ವಿನಿಮಯ ನಡೆಯುತ್ತೆ. ವಿನಿಮಯ ನಡೆಯುವಾಗ ಮಾತ್ರ ಕರ್ಣ ಯೋಚನೆ ಮಾಡೋದೇನು, ಬಹಳ ಜಾಣ್ಮೆಯಿಂದ ಈಗ ಇದ್ದಿದ್ದು ನನ್ನನ್ನು ರಕ್ಷಿಸತ್ತೆ, ನನಗೆ ಬೇಕಾದ್ದು ಅವನನ್ನು ಕೊಲ್ಲುವಂಥದ್ದು ಅಂತ ಶಕ್ತಿ ಆಯುಧ ತಗೋತಾನೆ. ಆ ಶಕ್ತಿ ಆಯುಧ ಒಂದೇ ಸಲ ಬಳಸಬೇಕು, ಯಾವ ಹಂತದಲ್ಲೂ ಬಳಸದೆ ಇಟ್ಕೊಂಡಿದ್ದಾನೆ ಅವನದನ್ನು. ಸೊ ಅನಿವಾರ್ಯವಾಗಿ ಇಂದ್ರ ಕೊಡಬೇಕಾಗತ್ತಾ? ಯಾಕಂದರೆ ಇಂದ್ರನಿಗೆ ಗೊತ್ತಲ್ವಾ ಇದು ಅನಿವಾರ್ಯವಾಗಿ ಇಂದ್ರ ಕೊಡಬೇಕಾಗತ್ತೆ. ಗೊತ್ತಿದೆ ಅವನಿಗೆ, ಅವನು ಅರ್ಜುನನ ಕೊಲ್ಲೋದಕ್ಕೆ ಅಂತಲೇ ಕೇಳಿದಾನೆ ಅಂತಲೇ ಗೊತ್ತಿದೆ. ಅದನ್ನು ಕೊಡೋದು ಅನಿವಾರ್ಯ. ಇದು ಇರೋದೇ ಹೀಗೆ. ಅಲ್ಲಿ ಹಲವು ಅನಿವಾರ್ಯತೆಗಳು ಇರ್ತವೆ. ಆ ಅನಿವಾರ್ಯಗಳನ್ನು ಮೀರೋಕ್ಕಾಗಲ್ಲ, ಕೊಡಲೇಬೇಕಾಗುತ್ತೆ. ಕೊಟ್ಟ ಮೇಲೆ ಅದರಿಂದ ಏನು ಮಾಡ್ಬೋದು ಅನ್ನೋದು ಬೇರೆ ಯೋಚನೆ ಮಾಡಬೇಕು ಅನ್ನೋದು ಬಿಟ್ಟರೆ ಕೊಡದೇ ಇರೋಕ್ಕಾಗಲ್ಲ. ನಾವು ಎಷ್ಟೋ ಸಲ ಏನಾಗುತ್ತೆ, ಈ ಆಳುವವರು ತೆಗೆದುಕೊಳ್ಳುವ ನಿರ್ಣಯಗಳನ್ನೆಲ್ಲ ನಾವು ಇಲ್ಲಿ ಹಂಗಲ್ಲ ಅಂತ ಹೇಳ್ತಾ ಇರ್ತೀವಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಅವ್ರು ಎಷ್ಟೋ ಸಲ ಅವ್ರು ಹಾಗೆ ಮಾಡೋದಕ್ಕಾಗಲ್ಲ, ನಾವು ಅಂದ್ಕೊಂಡು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಕುಳಿತಾಗ ಅದು ಅಲ್ಲಿಯ ಸಂದರ್ಭ ಸನ್ನಿವೇಶ, ಅದಕ್ಕೊಂದು ಕ್ರಮ ಇರುತ್ತೆ, ಒಂದು ಸಭ್ಯತೆ ಅಂತಿರುತ್ತೆ, ಒಂದು ನೀತಿಗಳಿರುತ್ತೆ, ಅದನ್ನೆಲ್ಲ ಮುರಿಯೋಕ್ಕಾಗಲ್ಲ. ಆಮೇಲೆ ಹೇಳೋಕ್ಕಾಗದಿರುವಂಥ ಒಂದಷ್ಟು ಧರ್ಮ ಸಂಕಟಗಳಿರ್ತವೆ ಇರುತ್ತೆ. ಈಗ ಆಪರೇಷನ್ ಸಿಂಧೂರು ಎಲ್ಲ ನಿಲ್ಲಿಸಬಾರ್ದು ಅಂತ ಅನ್ಕೋತಾರೆ. ಬಟ್ ಅಲ್ಲಿ ಬೇರೆ ಕಾರಣಗಳಿರ್ತವೆ, ಎಲ್ಲವನ್ನೂ ಕೂಡ ಅವ್ರು ರಿವೀಲ್ ಮಾಡೋಕ್ಕಾಗಲ್ಲ. ಸರ್, ಬಟ್ ಈ ಒಂದು ಥೇರಿ ಇದೆಯಲ್ಲ ಸರ್, ರಾಕ್ಷಸರು ಎಲ್ಲರೂ ಕೌರವರ ಆಗಿ ಹುಟ್ಟಿದ್ರು ಮತ್ತು ದೇವತೆಗಳಾಗಿ ಈ ಕಡೆ ಹುಟ್ಟಿದ್ರು ಅನ್ನೋದು, ಈ ಥೇರಿ ಸ್ವಲ್ಪ ಹೇರಿದ್ದು ಅನ್ನಿಸಲ್ವಾ? ಯಾಕೆಂದರೆ ಅದ್ರ ವಿರುದ್ಧವಾಗಿಯೇ ಈ ಥರದ್ದೆಲ್ಲ ನಡೀತಾವಲ್ವಾ? ಈಗ ಇಂದ್ರನೂ ದೇವರೇ, ಸೂರ್ಯನ ದೇವರೇ, ಆದರೆ ಇಂದ್ರನಾಂಶ ಈ ಕಡೆ ಇದೆ, ಸೂರ್ಯನಾಂಶ ಆ ಕಡೆ ಇದೆ. ಇದು ಲಾಜಿಕಲಿ ಫಿಟ್ ಆಗುತ್ತಾ ಅಂತ ನನ್ನ ಪ್ರಶ್ನೆ. ಆಗತ್ತೆ. ಏನಂದರೆ ನಾವು ಏನು ಮಾಡಿದ್ದೀವಿ ಅಂದರೆ, ನಾವೊಂದು ತಪ್ಪು ಗ್ರಹಿಕೆಯಲ್ಲಿ ಮೊದಲಿಂದ ಕುಳಿತುಕೊಂಡ್ಬಿಟ್ಟಿದ್ದೀವಿ. ಏನು ತಪ್ಪು ಗ್ರಹಿಕೆ ಅಂತ ಅಂದರೆ, ಇಲ್ಲಿ ಎರಡು ಗುಂಪಿದೆ ಒಟ್ಟು, ಒಂದು ರಾಕ್ಷಸರು, ಒಂದು ದೇವತೆಗಳು ಅಂತ ಎರಡು ಗುಂಪಿದೆ. ಕೆಟ್ಟದ್ದನ್ನು ಮಾಡುವವರೆಲ್ಲ ರಾಕ್ಷಸರು, ಅಥವಾ ರಾಕ್ಷಸರು ಅಂದರೆ ಕೆಟ್ಟದ್ದನ್ನು ಮಾಡುವವರು. ಒಳ್ಳೆಯದನ್ನು ಮಾಡುವ, ತಪ್ಪೇ ಮಾಡದೇ ಇರೋರು ಯಾರು ಅಂದರೆ ದೇವತೆಗಳು ಅಂತ ಹೀಗೆಲ್ಲ ನಾವು ಅಂದ್ಕೊಂಡು ಕೂತಿದ್ದೀವಿ. ಆದರೆ ನಮ್ಮ ಈ ಕೃತಿಗಳು ಯಾವುದೂ ಹಾಗೆ ಹೇಳ್ತಾ ಇಲ್ಲ. ಅವೆಲ್ಲ ಸೃಷ್ಟಿ,
ದೇವರು ಬೇರೆ, ದೇವತೆಗಳು ಬೇರೆ, ದೇವರು ಬೇರೆ. ಈಗ ನಾವು ತ್ರಿಮೂರ್ತಿಗಳು ಅವರೆಲ್ಲ ದೇವರು ಅಂತ ಕರೆಸ್ಕೊಳ್ಳುತ್ತೆ. ಇವರೆಲ್ಲ ದೇವತೆಗಳು. ಇವರು ಹೀಗೆ ಹುಟ್ಟಿ ದೇವತೆಗಳಾದವರೇ. ಇವರಿಗೆಲ್ಲ ಹುಟ್ಟಿದೆ, ದೇವರಿಗೆ ಹುಟ್ಟಿಲ್ಲ. ಈಗ ಇವರೆಲ್ಲ ಹುಟ್ಟಿದ್ದಾರೆ. ಇಂದ್ರ ಇವರೆಲ್ಲ ಕಶ್ಯಪರ ಮಗ ಅಂತ ಹೇಳ್ತೀವಿ. ನೀವು ಶಿವನಿಗೋ ವಿಷ್ಣುವಿಗೋ ಇವರಿಗೆಲ್ಲ ಯಾರ ಮಗ ಅಂದರೆ ಯಾರ ಮಗ ಅಲ್ಲ ಅವರು, ಅದಕ್ಕೆ ದೇವರು ಅಂತ ಹೆಸರು. ನಮ್ಮಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದಾರೆ, ದೇವತೆ ದೇವರು ಎಲ್ಲರನ್ನೂ ಒಂದೇ ಅಂತ. ದೇವತೆಗಳು ಮನುಷ್ಯರಿಗಿಂತ ಶ್ರೇಷ್ಠರು, ಶಕ್ತಿಶಾಲಿಗಳು, ಅದೆಲ್ಲ ಬೇರೆ, ದೇವರೇ ಅಲ್ಲ ಅವರು. ಆದರೆ ನಮಗಿಂತ ಮೇಲಿನವರಾಗಿದ್ದರಿಂದ ಅವರನ್ನು ದೇವರು ಅಂತ ಕರಿತೀವಿ. ಈ ದೇವತೆಗಳು ಏನಿದ್ದಾರೆ ಇವರು ತಪ್ಪು ಮಾಡ್ತಾರೆ, ಇವರಿಗೂ ಶಾಪ ಬರುತ್ತೆ, ಇವರು ಅಧಿಕಾರ ಕಳ್ಕೊತಾರೆ, ಇವರು ಕಷ್ಟಪಡ್ತಾರೆ. ದೇವತೆಗಳಿಗೆಲ್ಲ ಇದ್ದೇ ಇದೆ. ಹಾಗೆಯೇ ರಾಕ್ಷಸರು ಅನ್ನೋದು ಒಂದು ಸೃಷ್ಟಿ. ಅದು ಅವರೆಲ್ಲರೂ ಕೆಟ್ಟವರು ಅಂತಲ್ಲ, ಏನೂ ಅಲ್ಲ. ನಮಗೆ ಸಿಕ್ಕವರಲ್ಲಿ ಹೆಚ್ಚು ಜನ ಹಂಗೆ ಕಾಣಿಸ್ತಿದ್ದಾರೆ. ಇನ್ನೂ ಎಷ್ಟೋ ಜನ ಇದ್ರಲ್ಲ, ಅವ್ರುಗಳ ಸುದ್ದಿ ಇಲ್ಲ. ಯಾಕೆ ಸುದ್ದಿ ಇಲ್ಲ ಅಂದರೆ ಅವ್ರುಗಳೇನೂ ಮಾಡಿಲ್ಲ, ಅವ್ರು ಸಜ್ಜನರಾಗಿ ಚೆನ್ನಾಗೇ ಬದುಕೊಂಡಿರ್ತಾರೆ ಅಂತಲೇ ಲೆಕ್ಕ. ಹಾಗಾಗಿ ಮೊದಲು ನಾವು ಬ್ರೇಕ್ ಮಾಡಬೇಕಾಗಿರೋದು ರಾಕ್ಷಸರು ಅಂತ ಒಂದು ಗುಂಪು, ದೇವತೆಗಳು ಅಂತ ಒಂದು ಗುಂಪು ಅನ್ನೋದನ್ನೇ ಮುರ್ಕೋಬೇಕಾಗಿದೆ. ಇದು ಈ ನಂಬಿಕೆ ಇರೋದ್ರಿಂದಾಗಿ ನಮಗೆ ಸಮಸ್ಯೆ ಆಗುತ್ತೆ. ಅದು ಹಂಗೆ ಇಲ್ಲದೇ ಇರೋದ್ರಿಂದಾಗಿ ಇಲ್ಲಿ ಎಲ್ಲರೂ ಜಾರ್ತಾರೆ. ಇಲ್ಲಿ ದೇವತೆಗಳು ತಪ್ಪು ಮಾಡ್ತಾರೆ, ಇಲ್ಲಿ ರಾಕ್ಷಸರು ತಪ್ಪು ಮಾಡ್ತಾರೆ. ರಾಕ್ಷಸರು ಆಗ್ತಾರೆ, ದೇವತೆಗಳು ಒಳ್ಳೆಯವರಾಗ್ತಾರೆ. ಈ ಥರದ್ದಿರುತ್ತೆ. ಉದಾಹರಣೆಗೆ ಇಂದ್ರ ಮತ್ತು ಪ್ರಹ್ಲಾದ, ಇಂದ್ರ ಮತ್ತು ಬಲಿಯ ಕಥೆ ಬರುತ್ತೆ. ಇಂದ್ರ ಮತ್ತು ಬಲಿಯ ಕಥೆಯಲ್ಲಿ ಇಂದ್ರ ತಪ್ಪು ಮಾಡ್ತಾನೆ, ಬಲಿದು ಸರಿ ಇದೆ. ಇಂದ್ರ ಮೋಸ ಮಾಡೋಕ್ಕೆ ಬರ್ತಾನೆ, ಮಹಾಭಾರತವೇ ಆ ಕಥೆಗಳನ್ನೆಲ್ಲ ಹೇಳುತ್ತೆ. ಇಂದ್ರ ಮತ್ತು ಬಲಿ ಇದರಲ್ಲಿ ಬಲಿಯ ಶ್ರೇಷ್ಠತೆಯನ್ನು ಹೇಳುವ ಕಥೆ ಇದೆ. ಭೀಷ್ಮ ಹೇಳ್ತಾನೆ ಮುಂದೆ ಅದನ್ನು ಯುಧಿಷ್ಠಿರನಿಗೆ. ಅವನು ರಾಕ್ಷಸನೇ, ಅವನು ಬಲಿ. ಇನ್ನು ಪ್ರಹ್ಲಾದನಂತವನು ಅಂತ ತೊಗೊಂಡ್ರೆ ಹೀಗೆ ಈ ಎಲ್ಲ ಇದರಲ್ಲಿ ಈ ಥರದ ಗುಂಪೇ ಅಲ್ಲ. ಈಗ ದೇವತೆಗಳ ಇದರಲ್ಲಿ 8 ಜನ ಇವರು ಅಂದರೆ ಮಿನಿಸ್ಟರ್ಸ್ ಅಂತ ಹೇಳಬೇಕು. ಅದರಲ್ಲಿ ನಿವೃತ್ತಿ ಅಂತ ಇದ್ದಾನೆ, ಅವನು ರಾಕ್ಷಸನೇ. ಸರಿ, ನಿವೃತ್ತಿ ಅಂತ ಒಬ್ಬ. 8 ಜನ ಲೋಕಪಾಲಕರಲ್ಲಿ ನೈಋತ್ಯ ದಿಕ್ಕು ಅಂತ ಹೇಳ್ತೀವಲ್ಲ, ಅದರ ಅಧಿಪತಿ ಅವನು ರಾಕ್ಷಸ. ಅವನು ಇದ್ದಾನೆ ಅಲ್ಲಿ. ಎಲ್ಲಿ ಅಂದರೆ ಅವರ ಮಂತ್ರಿಮಂಡಲದಲ್ಲೇ ಇದ್ದಾನೆ. ಹಾಗೆಯೇ ಕುಬೇರ ಇದ್ದಾನೆ ಅಲ್ಲಿ. ಕುಬೇರ ಮನುಷ್ಯ, ಆದರೆ ಅವನು ದೇವತೆಯಾಗಿದ್ದಾನೆ. ಅಂದರೆ ಅಲ್ಲಿ ಎಲ್ಲರೂ ಇದ್ದಾರೆ, ಅಲ್ಲಿ ಯಾರೂ ಇಲ್ಲ ಅಂತಲ್ಲ ಅಂತ. ನಾವು ಏನು ಮಾಡ್ಕೊಂಡಿದ್ದೀವಿ ಅದನ್ನು 2 ಗುಂಪು ಅಂತ ಅದು ಯಾಕೋ ಅಂದ್ಕೊಂಡು ಭಾಳ ಕಾಲ ಆಯ್ತದೆ. ಈಗಲ್ಲ, ಭಾಳ ಹಿಂದಿನಿಂದಲೇ ಹಾಗೆ ಅಂದ್ಕೊಂಡು ಕೂತಿರೋದ್ರಿಂದ ನಮಗದು ಗೊಂದಲ ಆಗತ್ತೆ. ದೇವತೆಗಳಿಗೆ ನಾವು ಹುಟ್ಟು ಸಾವು ಬಗ್ಗೆ ಹೇಳಿದ್ವಿ, ಬಟ್ ನಾವು ದೇವ್ರ ಬಗ್ಗೆ ಹುಟ್ಟು ಸಾವು ಇಲ್ಲ ಅಂತ ಅಂದರೂ ಕೂಡ ಅವ್ರಿಗೂ ಸಂಸಾರ, ಅವ್ರಿಗೂ ಕಷ್ಟ ನಷ್ಟ. ಪಾರ್ವತಿದು ಅಂದರೆ ಅವಳು ಅಗ್ನಿ ಆಹುತಿ ಆಗೋದು ಅದೆಲ್ಲವೂ ಕೂಡ, ಆಮೇಲೆ ಲಕ್ಷ್ಮಿ ಮತ್ತು ವಿಷ್ಣು ಮಧ್ಯೆ ನಡೆಯುವಂಥದ್ದು, ಜಯ ವಿಜಯ, ಆ ಥರದೆಲ್ಲ ಘಟನೆಗಳು. ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ ಜಾಸ್ತಿ. ಈ ಎಲ್ಲ ಘಟನೆಗಳು ಅಂದರೆ ದೇವತೆಗಳಿಗೋ ಅಥವಾ ಮನುಷ್ಯರಿಗಿರುವಂಥ ಎಲ್ಲ ಘಟನೆಗಳು ಕೂಡ ದೇವ್ರಿಗೂ ಕೂಡ ಇದೆಯಲ್ಲ ಅನ್ನೋದು ಒಂದು ಬರುತ್ತೆ. ಹೌದು, ಅಲ್ಲೂ ಕೂಡ 2 ಏನು ಅಂದರೆ ಅಮೂರ್ತವಾಗಿ ಇದ್ದಾಗ ಒಂದು, ಅವು ಮೂರ್ತ ರೂಪ ತಾಳಿ ಒಂದು ಸೃಷ್ಟಿಯ ಒಳಗೆ ಅಂತ ಬರ್ತವು. ಈಗ ಅವರುಗಳಿಗೆ ಒಂದು ರೂಪ, ಅವರಿಗೊಂದು ಸಂಸಾರ ಅಂತೆಲ್ಲ ಬಂದ ಕೂಡಲೇ ಸೃಷ್ಟಿಯ ಒಳಗೆ ಬರ್ತಾರೆ. ಅವರೇ ಅವರನ್ನು ಸೃಷ್ಟಿಯ ಒಳಗೆ ತಂದುಕೋತಾರೆ. ಸೃಷ್ಟಿಯ ಒಳಗೆ ತಂದ ಕೂಡಲೇ ಸೃಷ್ಟಿಯ ಒಂದಿಷ್ಟು ನಿಯಮ, ಅದರ ಕ್ರಮ ಅದೆಲ್ಲ ಅಲ್ಲೂ ಬಂದೇ ಬರುತ್ತೆ. ಅಪ್ಲೈ ಆಗುತ್ತೆ. ಅಂದರೆ ಅವರೇನು ಮಾಡದೇ ಇದ್ರು ಅದು ಅಪ್ಲೈ ಆಗುತ್ತೆ. ಈಗ ಉದಾಹರಣೆ ಜಯ ವಿಜಯ, ಇನ್ನೊಂದು ಈಗ ವಿಷ್ಣುವಿಗೆ ಭೃಗು ಮಹರ್ಷಿ ಶಾಪ ಕೊಟ್ಟರು ಅನ್ನೋ ಕಥೆಗಳು, ಇಂಥವೆಲ್ಲ ಸೃಷ್ಟಿ ಅಪ್ಲೈ ಮಾಡುತ್ತೆ ಅಂತ. ಹಾಗಾಗಿ ಈ ಸೃಷ್ಟಿ ನಿಯಮಗಳನ್ನು ನಿರ್ವಹಿಸಿ ಅದರ ಒಳಗೆ ಬಂದ ಕೂಡಲೇ ಅವರು ಆ್ಯಕ್ಟ್ ಮಾಡ್ತಾರೆ. 2 ಅರ್ಥದಲ್ಲಿ. ಅಂದರೆ ಅವರು ಕ್ರಿಯೆಗೆ ಒಳಪಡ್ತಾರೆ ಮತ್ತು ಅವರು ಅಭಿನಯಿಸ್ತಾರೆ ಅಂತ. ಕ್ರಿಯೆಗೆ ಒಳಪಟ್ಟ ಕೂಡಲೇ, ಕ್ರಿಯೆ ಮಾಡೋದಕ್ಕೆ ಹೊರಟು ಕೂಡಲೇ ಏನೋ ಅಂಟತ್ತೆ. ಕ್ರಿಯೆ ಅನ್ನೋದೇ ಹಾಗೆ. ನಾವು ಗೀತೆಯನ್ನು ಹೇಳುವಾಗ ನೋಡಿದ್ವಲ್ಲ, ಕರ್ಮ ಅನ್ನೋದು ಅಂಟತ್ತೆ. ಅದು ಅವರು ಹಾಗೇನೆ, ಅವರು ನಿಷ್ಕ್ರಿಯ, ಭಗವಂತನಿಗೆ ಕ್ರಿಯೆ ಅನ್ನೋದಿಲ್ಲ ಅಂತ. ಆದರೆ ಇದಕ್ಕೆ ಬಂದು ಒಳಪಟ್ಟಾಗ ಅವನಿಗೆ ಆ ಕ್ರಿಯೆ ಮಾಡಿದ ಕೂಡಲೇ, ಕ್ರಿಯೆ ಮಾಡಿದಾಗ ಉಳಿದವರಿಗೆ ಏನಾಗುತ್ತೋ ಅದು ಹೊರಗಡೆಯಿಂದ ಅವನಿಗೂ ಆಗುತ್ತೆ. ಒಳಗಡೆಯಿಂದ ಆಗದೇ ಇದ್ರೂ, ಒಳಗಡೆಯಲ್ಲಿ ಅವನು ಹಾಗೇ ಇದ್ರೂ ಅವನು ಕೃಷ್ಣ ಅಂತ ಆದಾಗ ಹೊರಗಡೆಯಿಂದ ಅವನಿಗೆ ಉಳಿದವೆಲ್ಲವೂ ತಾಗುತ್ತವೆ. ಹಾಗಾಗಿ ಅಲ್ಲಿ ಅದು ಆ್ಯಕ್ಚುಲಿ ಗೊಂದಲದ ಥರನೇ ಇದೆ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ. ಹಾಗಾಗಿ ಇಡೀ ಸಿದ್ಧಾಂತವನ್ನೇ
ಪ್ರಶ್ನಿಸೋದು ಇದು ಸರಿಯೇ ಇಲ್ಲ ಅಂತ ಹೇಳೋದು ಎಲ್ಲ ಇದೆ. ಆದರೆ ಕ್ಲಾರಿಟಿ ಇದೆ, ಇದಕ್ಕೆ ಸ್ಪಷ್ಟತೆ ಇದೆ. ಇದಕ್ಕೆ ಸೃಷ್ಟಿಗೆ ಬಂದ ಕ್ರಿಯೆಗಳನ್ನು ಮಾಡಿದಾಗ ಆ ನಿಯಮ ಅಪ್ಲೈ ಆಗತ್ತೆ, ಅದರಿಂದ ಬಚಾವಾಗೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಅದನ್ನು ಒಪ್ಕೋತಾರೆ. ಕೃಷ್ಣನು ಒಂದು ಗಾಂಧಾರಿ ಶಾಪ ಕೊಟ್ಟರೆ ಓಕೆ ಅಂತಾನೆ. ಆಮೇಲೆ ಒಬ್ಬ ಬೇಡ ಅವನಿಗೆ ಕೊಟ್ಟ ಅಂದರೆ ಅದು ನೆವ ಆಗತ್ತೆ, ಸಾವಿಗೆ ಅಂತ ಸಾಯ್ತಾನೆ. ಹೀಗಿದೆಲ್ಲ ನಡೆಯುತ್ತೆ. ಓಕೆ, ಬಹುಶಃ ಇನ್ನೂ ಈ ಬಗ್ಗೆ ವಿಚಾರಗಳನ್ನ ಮಾಡುವಂಥದ್ದು ಅಥವಾ ಮಾತಾಡೋದು ತುಂಬ ಇದೆ ಅನಿಸುತ್ತೆ. ಮಾತಾಡೋಣ. ನನಗೆ ಶಿವನ ಬಗ್ಗೆ ತುಂಬ ಕುತೂಹಲ ಇದೆ. ಶಿವನ ಬಗ್ಗೆ ಆಮೇಲೆ ಈ ದೇವೋಂಕಾರ ದೇವ ಮಹಾದೇವ್ ಇದೆಲ್ಲ ನೋಡಿದಾಗ ಕೆಲವೊಂದೆಲ್ಲ ನೀವು ಹೇಳಿದ್ದು ಕೆಲವೊಂದೆಲ್ಲ ಕಲ್ಪನೆಗಳು, ಅಂದರೆ ಕೆಲವೊಂದೆಲ್ಲ ಇವರು ಕ್ರಿಯೇಟ್ ಮಾಡಿರೋದು, ಹಾಗೆ ನಿಜ ಏನು ಅನ್ನೋದಕ್ಕೆ ಬಗ್ಗೆ ನಾವು ಇನ್ನೊಂದು ಸಲ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ಮಹಾಭಾರತ ಯುದ್ಧವನ್ನು ಮತ್ತೆ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಇಷ್ಟು ಹೇಳ್ತಾ ಸರ್ ತುಂಬ ಧನ್ಯವಾದ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ. ಸೊ ಸ್ನೇಹಿತರೆ, ಈ ಒಂದು ಎಪಿಸೋಡ್ ಏನನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಮತ್ತೆ ಮುಂದೊಂದಿನ ಪ್ರಶ್ನೋತ್ತರ ಮಾಡಿದಾಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.